ಇವಾಗ ಎಲೆಕ್ಷನ್ಗೆ ನಿಂತ್ಕೊಳೋದು ನಮ್ಮದು ವಿಚಾರ ಏನಂತ ಹೇಳಿದರೆ, ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದರು 3 ತಿಂಗಳಿಂದ. ಲಾಸ್ಟ್ ಟೈಮ್ಗೆ ಕೊಟ್ಟಿಲ್ಲ, ಸಮರ್ಥ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಸೋಲಿಸ್ಬೇಕಂತ ನಾನು ಗೆದ್ದು ಕೆಲಸ ಅಭಿವೃದ್ಧಿ ಮಾಡಬೇಕು. ಒಂದು ಒಳ್ಳೆ ಆಸ್ಪತ್ರೆ, ಒಂದು ಒಳ್ಳೆ ದಕ್ಷಿಣದಲ್ಲಿ ಪಾರ್ಕ್, ಒಂದು ಒಳ್ಳೆದು ಶಾಲಾ ಕಾಲೇಜ್ ಮಾಡಬೇಕು ಅಂತ ನಾನು ಎಲೆಕ್ಷನ್ಗೆ ನಿಂತ್ಕೊಂತೀನಿ. 3 ವರ್ಷದಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದ್ದಾರಲ್ಲ, ತಲೆ ಬೋಳಿಸ್ಕೊಂಡ್ಬಿಡ್ತೀನಿ. ನೀರು ಕೊಟ್ರಿ ಓಕೆ, ಈಗಾಗಲೇ ನಿಮ್ಮ ಸಮುದಾಯದವರೇ ಭಾಳ ಜನ ನಾವು ನಿಲ್ಕೊತೀವಿ, ನಾವು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಕಣದಿಂದ ಹಿಂದೆ ಸರಿದು ಬಿಟ್ಟರು. ಬೇರೆ ಬೇರೆ ಕಾರಣಗಳಿಗೆ ಕಾಂಪ್ರಮೈಸ್ ಆದರು. ಜನ ಯಾಕೆ ನಿಮ್ಮನ್ನು ಕನ್ಸಿಡರ್ ಮಾಡಬೇಕು ಅಂತ? ಏನಪ್ಪ ನಮಗೇನು ಮಾಡಿದ್ದೀರಿ ನೀನು ಮಾಡಪ್ಪ? ಯಾಕೆ ಸಮರ್ಥ ಅವ್ರನ್ನ ಸೋಲಿಸ್ಬೇಕು ಅನ್ನುವಂಥದ್ದು ಯಾಕೆ? ಅದು ಯಾಕಂತ ಹೇಳಿದರೆ, ಅವ್ರ ತಾತ 35 ವರ್ಷದಿಂದ ಅವರೇ ಇದ್ದಾರೆ. ಅವ್ರು ದೊಡ್ಡವರು, ವಯಸ್ಸವರು ಅಂತ ಅವ್ರಿಗೆ ಏನು ಹೇಳಿಲ್ಲ. ಹೋದ ಸತಿ ಹೇಳಿದ್ರು ಮುಸಲ್ಮಾನರಿಗೆ ಟಿಕೆಟ್ ಕೊಡ್ರಿ ಅಂತ. ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಇಲ್ಲ, ಇನ್ನು ಹಿಂದಿನ ಸತಿ ಇನ್ನೊಂದು ಸತಿಗೆ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ತೀರ್ಕೊಂಡ್ರು. ಈ ಸತಿ ಅವ್ರು ತೀರ್ಕೊಂಡ್ರಲ್ಲ, ಅದು ಕೊಟ್ಟಿದ್ದ ಮಾತು ಕೊಡಬೇಕಾಗಿತ್ತು. ಅವರು ಕೊಟ್ಟಿಲ್ಲ. ಮತ್ತು ಅವ್ರ ಮಗಂದು ಮೊಮ್ಮಗನಿಗೆ ಕೊಟ್ಟಿದ್ದಾರೆ ಅವ್ರು ಟಿಕೆಟ್. ಮನವೆಲ್ಲ ಬಾಳ ನೊಂದಿದೆ, ಸಿದ್ದರಾಮಯ್ಯ ನೀ ನೋಡಬಾರದೆ. ತಪ್ಪೇನಿದೆ? ಅವರು ಯಂಗ್ಸ್ಟರ್ ಇದ್ದಾರೆ, ನಿಂತ್ಕೋತಾರೆ, ಜನ ಇಷ್ಟಪಟ್ಟರೆ ಗೆಲ್ಲಿಸ್ತಾರೆ. ತಪ್ಪೇನಂತ ಹೇಳಿದ್ರೆ, ಅವ್ರದ್ದು ಕುಟುಂಬ ರಾಜಕೀಯ. ಬೇರೆ ಬೇರೆಯವ್ರಿಗೆ ಒಂದು ಇದು ಕೊಡಬೇಕು, ಅವರು ಟೈಮ್ ಕೊಡಬೇಕು. ಬೇರೆ ಬೇರೆ ಜಾತಿಯವ್ರಿಗೆ ಟೈಮ್ ಕೊಡಬೇಕು. ಮುಸಲ್ಮಾನರಿಗೆ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಮತ್ತೆ ಕೆಲವ್ರಿಗೆ ಒಂದೊಂದು ಸತಿ ಅವಕಾಶ ಮಾಡಿಕೊಡ್ಬೇಕು. MP-ನೇ ಅವರು, ಸಚಿವನೇ ಅವರು, MLA-ನೂ ಅವರು, ಅವ್ರ ಮೊಮ್ಮಗನ್ನ ಇನ್ನು 25 ವರ್ಷ ಇನ್ನು ಟೈಮ್ ಇದೆ ಅವ್ರಿಗೆ ನಿಂತ್ಕೊಳಕ್ಕೆ ಎಲೆಕ್ಷನ್ಗೆ. ನಮ್ಮ ಮುಸಲ್ಮಾನರು 50 ವರ್ಷದ್ದು 60 ವರ್ಷ ದೊಡ್ಡವರು ಇದ್ದಾರೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಅವ್ರಿಗೆ 2 ವರ್ಷ ಐತಿ ಇದು ಟೈಮ್. ಅವ್ರ ಇದು ಒಂದು ಅವಕಾಶ ಮಾಡಿ ಕೊಡ್ಬೇಕಾಗಿತ್ತು. ಅವ್ರು ಕೊಟ್ಟಿಲ್ಲ. ಮುಸಲ್ಮಾನರಿಗೆ ಬಹಳ ಸಿಟ್ಟಿದೆ. ಅವರು ಅದಕ್ಕಿಂತ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದಿಲ್ಲ. ಮುಸಲ್ಮಾನರಿಗೆ 500 ರೂಪಾಯಿ ನೋಟು ಒಂದು ಬಿರಿಯಾನಿ ಕೊಡಿಸಿದ್ರೆ ಓಟಾಗಿ ಕನ್ವರ್ಟ್ ಆಗಿ ಬಿಡ್ತಾರೆ. ಬಿರಿಯಾನಿಗೆ ಸೇಲ್ ಆಗಿಬಿಡ್ತಾರೆ, 500 ರೂಪಾಯಿಗೆ ಸೇಲ್ ಆಗಿಬಿಡ್ತಾರೆ ಅನ್ನೋ ಮಾತಿದೆ. ನೀವು ನೋಡ್ತಿರುವ ಹಾಗೆ ಮುಸಲ್ಮಾನರಲ್ಲಿ ನಿಜವಾಗ್ಲೂ ಆ ಥರದ್ದು ಫೀಲ್ ಇದೆಯಾ? ಆ ಥರ ಏನೂ ಇಲ್ಲ ಫೀಲ್. ಅವ್ರು ಸುಮ್ಮನೆ ಹೇಳ್ತಾರೆ, ಅವರು ದುಡ್ಡು ಕಟ್ಟಿ ಓಟ್ ತೊಗೊತಾರೆ. ಅವರು ಆ ಥರ ಬಿರಿಯಾನಿಗೆ ದುಡ್ಡಿಗೆ ಅಂತ ಮುಸಲ್ಮಾನರು ಅಷ್ಟು ಇದೆಯಲ್ಲ. ಸೋಮವಾರ ಮಕ್ಕಳ ನಾಚೆ ಅಲ್ಲ ನಿಮಗೆ. ಒಂದು ಸ್ವಲ್ಪ BJP ಪಕ್ಷ ಅಂತ ಹೇಳಿದರೆ ಹಿಂದೂ ಪಕ್ಷ ಅಂತ ತಿಳ್ಕೊಂತಾರೆ. ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಮುಸಲ್ಮಾನ್ ಪಕ್ಷ ಅಂತ ಒಂದು ಸ್ವಲ್ಪ ಜನ ತಿಳ್ಕೊಂತಾರೆ. ಕಾಂಗ್ರೆಸ್ ಲೀಡ್ರನ್ನು ಹಾಗೆ ತಿಳ್ಕೊಂತಾರೆ. ಇವ್ರಿಗೆ ಸೀಟ್ ಕೊಟ್ಟಿದ್ರೇನು ಬಿಟ್ಟಿದ್ರೇನು ಏನು ಮಾಡಿದ್ರೇನು ಇವರು ಓಟ್ ಹಾಕೇ ಹಾಕ್ತಾರೆ. ಓಟ್ ಬ್ಯಾಂಕ್ ಮುಸಲ್ಮಾನು ಅಂತ. ಹೇಳಿದ್ರಿ ಅಂತ ಅವ್ರು ತಿಳ್ಕೊಂತಾರೆ. ಹಂಗೆ ದುಡ್ಡಿಗಂತ ಹಾಕ್ತಾ ಇಲ್ಲ. ಮತ್ತೆ BJPಗೆ ಹಾಕ್ಬೇಕು, ಇಲ್ಲಿದ್ರೆ ಅದು ಬಿಟ್ಟಿದ್ರೆ ಅದಕ್ಕೆ ಹಾಕ್ಬೇಕು. ಬೇರೆ ಪಕ್ಷ ಇಲ್ಲ, ಕಾಂಗ್ರೆಸ್ಗೆ ಹಾಕ್ತಿದ್ದಾರೆ. ಈ ಸತಿ BJPಗಿನಾರೇ ಹಾಕ್ಲಿ, ಯಾರಿಗಾರೇ ಹಾಕ್ಲಿ, ಕಾಂಗ್ರೆಸ್ಗೆ ಹಾಕೋದಿಲ್ಲ ಈ ಸತಿ. ಹೌದು, ಮುಸಲ್ಮಾನರು ಸಮರ್ಥ ಗೆದ್ರೆ ಮುಸಲ್ಮಾನ್ ಸೋಲ್ದಂಗೆ. ಮುಸಲ್ಮಾನರು ಇನ್ನೂ 50 ವರ್ಷ ಅವ್ರು ಗುಲಾಮಿ ಮಾಡ್ಕೊಂಡು ಇರಬೇಕು, ಹಂಗೈತಿ. ಹೌದು, ನೀವು ಕಾಂಗ್ರೆಸ್ ಪಾರ್ಟಿ ಗುಲಾಮರೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಕೆಲವರು. ಮೊನ್ನೆ ಒಬ್ರು ಯಾರೋ ನಿಜ 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 ಕಾಂಗ್ರೆಸ್ನ ಯೂತ್ ಲೀಡರ್ ಬಂದು ಹೇಳಿ ಹೋದ್ರು, ಗಡ್ಡ ಬಿಟ್ಟು ಟೋಪಿ ಹಾಕಿದ ತಕ್ಷಣ ಮುಸಲ್ಮಾನರಲ್ಲ ಅಂತ. ನಿಮ್ಗಳಿಗೆ ಸರ್ಟಿಫಿಕೇಟ್ ಕೊಡೋ ಕೆಲಸನೂ ಕಾಂಗ್ರೆಸ್ಸೇ ಮಾಡ್ತಿದೆಯಲ್ಲ ಅಂತ. ಆ ಥರ ಏನು ಇಲ್ಲ. ಅವ್ರು ಹೇಳಿದವರು ನಮ್ಮವರು, ಅವರು ಯಾರಿಗೆ ಹೇಳಿದ್ದಾರೆ ಅವರೇ ನಮ್ಮವರು. ಅವ್ರು ಸುಮ್ಮನೆ ಹೇಳಿದ್ದಾರೆ. ಅರ್ಥ ಆಯ್ತು ಅನ್ಸುತ್ತೆ. ನಮಗೂ ಬುದ್ಧಿ ಬಂದಿದೆ, ಆ ಥರ ಏನು ಇಲ್ಲ. ಗಡ್ಡ ಬಿಟ್ಟವ್ರು ಮುಸಲ್ಮಾನರು, ಟೋಪಿ ಹಾಕೊಂಡವ್ರು ಮುಸಲ್ಮಾನರು ಹೇಳಿದಾರಲ್ಲ, ಅವ್ರು ಸುಳ್ಳು ಹೇಳಿದ್ದಾರೆ. ಆ ಥರ ಏನು ಇಲ್ಲ ಹೇಳ್ದಂಗೆ ಅವರು. ಒಟ್ಟಾರೆಯಾಗಿ ಕೋಪ ಇದೆಯಾ ನಿಮ್ಗಳಿಗೆ ಮುಸಲ್ಮಾನರಿಗೆ, ನಮಗೆ ಟಿಕೆಟ್ ಸಿಗ್ಲಿಲ್ಲ ಈ ಬಾರಿ ನಮ್ಮ ಸಮುದಾಯದವರಿಗೆ ಅಂತ? ಹೋಗಿ ಬಂದು ಹೋಗಿ ನಡ್ಕೊಂಡಂಗ ಹೇಳ್ತಿಲ್ಲ ನೀನು. ಮುಸಲ್ಮಾನರಿಗೆ ಅಂತಾನೆಲ್ಲ ಬೇರೆ ಜಾತಿಯವ್ರಿಗೇನು ಕೋಪ ಇದೆ. ಸಣ್ಣ ಜಾತಿಯವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ. ಬರೀ ಅವ್ರ ಮನಿದು, ಅವ್ರ ಜಾತಿ ಎಲ್ಲ ಅವ್ರದ್ದೇ ಕುಟುಂಬ ರಾಜಕೀಯ ಆಗ್ಬಿಟ್ಟಿತ್ತು. ಇದು ಬೇರೆ ಅವ್ರಿಗೆ ಕೊಟ್ಟಿದ್ರೇನು ಕೋಪ ಬರ್ತಿದ್ದಿಲ್ಲ. ಅದು ಕುಟುಂಬ ರಾಜಕೀಯ ಬಂದಿತ್ತಲ್ಲ, ಅವ್ರ ಮನೆ ಅಂತ ಅವ್ರಿಗೆ ಕೊಡ್ತಾರಲ್ಲ.
ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು. ಅದಕ್ಕೆ ಸಿಡ್ ಬಂದು ಹಾಕೋದಿಲ್ಲ ಈ ಸತಿ. ಒಂದ್ ಸ್ವಲ್ಪ ಜನ ಇದಾರೆ ಅವ್ರು ಹಾಕೋರು. ಬಿಜೆಪಿ ಬಂದ್ರೇನು ನಮ್ಗೆ ಇದು ಇಲ್ಲ ಅಂತ ಹೇಳ್ತಿದ್ದಾರೆ ಜನ. ಅಲ್ಲ ಮೇಡಮ್, ನೀವು ಒಬ್ಬ ಹೆಣ್ಮಗಳಾಗಿ ಇಷ್ಟೆಲ್ಲ ಧೈರ್ಯ ಮಾಡಿದಿರಿ, ತುಂಬಾ ಜನ ಪೈಲ್ವಾನ್ರು ಅಂತ ಬಂದವರೆಲ್ಲ ಪುಕ್ಕಲರ ರೀತಿಯಲ್ಲಿ ಯಾಕೆ ಓಡೋದ್ರು ಅಂತ. ಅದು ನಮ್ಮ ಅಪ್ಪಾಜಿ 60-70 ವರ್ಷದಿಂದ ಜನತಾ ಪಕ್ಷ ಇತ್ತು, ನೇಗ್ಲಮುತ್ತಿರ ಇತ್ತು. ಆವಾಗಿಂದ ನಮ್ಮ ಪಕ್ಷದಲ್ಲಿ ರಾಜಕೀಯದಲ್ಲಿ ಇರೋದು, ನಮ್ದು ರಕ್ತದಲ್ಲಿ ರಾಜಕೀಯ ಇದೆ. ನಾವು ಮೈದಾನ ಬಿಡೋದು ಅಲ್ಲ. ಅವ್ರದ್ದು ಏನಾಗಿತ್ತೆ ಅವ್ರಿಗೆ ಕೇಳ್ಬೇಕು, ನಾವು ಹೇಳೋದಿಲ್ಲ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ನಿಮ್ಗೇನ್ ಅನ್ಸುತ್ತೆ? ಯಾಕೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಮುಸಲ್ಮಾನರ ಈ ಹೋರಾಟವನ್ನ ತುಂಬಾ ಜನ ಸೇಲ್ ಮಾಡ್ಕೊಂಡು ಸೋಲ್ಡ್ ಔಟ್ ಮಾಡ್ಕೊಂಡು ಮೋಸ ಮಾಡಿದ್ರು ಅಂತ ಅನ್ಸುತ್ತಾ ಸಮುದಾಯಕ್ಕೆ? ಆಗ್ಬೋದು ಅಂತಾನು ಆಗಿತ್ತಿ. ಅದು ನಮ್ಗೆ ಒಳಗಿಂದು ಏನಾಗಿತ್ತಿ ಅದು ಗೊತ್ತಿಲ್ಲ ನೀಟಾಗಿ. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಬಟ್ ಜಮೀರ್ ಅಹಮದ್ ಅವರಿಗಾಗ್ಲಿ ಅಥವಾ ಒಲೆಮಾಗಳಿಗಾಗ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅವಮಾನ ಮಾಡಿ ಕಳಿಸ್ಬಿಟ್ರು, ನೀವು ರಾಜೀನಾಮೆ ಕೊಡ್ತೀರಾ ಅಂದ್ರೆ ಬಿಸಾಕ್ ಹೋಗ್ತಾ ಇರಿ ಅಂತ ಜಮೀರ್ ಅಹಮದ್ ಮಾತಿಗೆ ಕೇರ್ ಮಾಡಲ್ಲ ಅಂತಂದ್ರೆ ಸಾಮಾನ್ಯ ಮುಸ್ಲಿಂ ವೋಟರ್ಸ್ಗಳ ಕಥೆ ಏನು ಕಾಂಗ್ರೆಸ್ ಅಲ್ಲಿ ಅನ್ನೋದು ನನ್ನ ಪ್ರಶ್ನೆ. ಅದೇ ಮಾಡ್ತಿರೋದು ಇವಾಗ. ಕರೆಕ್ಟ್ ಆಗಿ ಹೇಳಿ ಸರ್, ಪ್ರಪಂಚಕ್ಕೆ ಹೋಗ್ಯದ ಇವ್ರುಗಳಿಗೆ ಹೋಗ್ಯದ, ಎಂಜಿಲ್ ವೇಸ್ಟ್ ಆಗ್ಬಾರ್ದು. ಏನ್ ಮಾಡಿದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಬಿಡಲ್ಲ. ಜನ ಓಟ್ ಹಾಕ್ತಾರೆ 500 ರೂಪಾಯಿಗೆ ಬಿರಿಯಾನಿಗೆ ಅಂತ ತಿಳ್ಕೊಂಡಾರೆ. ನಮ್ಮ ಮುಸ್ಲಿಂ ಜನ ತಿಳ್ಕೊಬೇಕು ಇವಾಗ ಏನಂತ. ಅವ್ರಿಗೆ ಒಂದ್ಸತಿ ಪಾಠ ಕಲಿಸ್ಲೇಬೇಕು ನಮ್ಮ ಮುಸ್ಲಿಂ ಜನ. ಓಕೆನಾ? ಈಗಾಗಲೇ ತುಂಬಾ ಜನ ಮುಸಲ್ಮಾನರು ಕ್ಯಾಂಪೇನ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಪರ, ಕಾಂಗ್ರೆಸ್ ಗೆಲ್ಬೇಕು ಅಂತ ಹೇಳ್ತಿದ್ದಾರೆ. ಜನ ದಕ್ಷಿಣ ಎಲ್ಲಾ ಜನ ಹೇಳ್ತಾ ಇಲ್ಲ, ಒಂದ್ ಸ್ವಲ್ಪ ಜನ ಹೇಳ್ತಿರೋದು. ಸ್ವಲ್ಪ ಜನ, ಬಹಳ ಜನ ಇಲ್ಲ ಅವ್ರಿಗೆ ಹಾಕೋದಿಲ್ಲ ಓಟ್ ಅಂತಾರೆ ಇದಾರೆ. ನೀನ್ ಹೇಳ್ಬಿ, ನಾನು 14 ಈಗ ನಿಮಗೆ ಕಾಂಗ್ರೆಸ್ ಬಿಟ್ಟರೆ ಬೇರೆ ಪಾರ್ಟಿಗಳು ಯಾವುದು ಕೂಡ ಮುಸಲ್ಮಾನರ ಪರವಾಗಿಲ್ಲ, ಕಾಂಗ್ರೆಸ್ ಒಂದೇ ಮುಸಲ್ಮಾನರ ಪರವಾಗಿರುವಂಥ ಪಾರ್ಟಿ, ನಿಮಗೆ ನಾವು ಬಿಟ್ಟರೆ ಗತಿ ಇಲ್ಲ ಅನ್ನೋದನ್ನ ಭಾಳ ಜನ ಕಾಂಗ್ರೆಸ್ ನಾಯಕರು ಹೇಳ್ಕೊಳ್ತಾ ಇದ್ರು. ನಿಜವಾಗ್ಲೂ ಮುಸಲ್ಮಾನರಿಗೆ ಗತಿ ಇಲ್ವಾ ಬೇರೆ ಪಾರ್ಟಿಗಳು? ಈ ಸತಿ ಪಾಠ ಕಳಿಸ್ತಾರೆ. ಜಾಸ್ತಿ ಐತಿ ಪಾರ್ಟಿ ಇವಾಗ, ಯಾಕಿಲ್ಲ 25 ಜನ ಐತಿ, 23 ಜನ ಐತಿ. ಬೇರೆ ಬೇರೆ ಬಿಜೆಪಿ ಬರ್ಲಿ ನಮ್ಗೆ ಇದು ಇಲ್ಲ ಅಂತಾರೆ ಜನ. ಬಿಜೆಪಿ ಬರ್ಲಿ ನೋಡೋಣ 2 ವರ್ಷ ಏನಾಗ್ತೈತಿ. ಕಾಂಗ್ರೆಸ್ ಪಾರ್ಟಿ ಈ ಸತಿ ಬೇಡ ಅಂತ ಹೇಳ್ತಾರೆ ಜನ. ಇದಕ್ಕೆ ನಾನು ಅವ್ರ ಬಗ್ಗೆ ಬಹಳ ಗೌರವ ಇತ್ತು, ಆದ್ರೆ ಇವಾಗ ಚಿಲ್ಲರೆ ಕೆಲಸ ಮಾಡಿ ಆ ಗೌರವ ಕಳ್ಕೊಂಡ್ಬಿಟ್ಟಿದ್ದಾರೆ. ನೋಡೋಣ 2 ವರ್ಷ ಏನ್ ಮಾಡ್ತಾರೆ. 17 ವರ್ಷದಿಂದ ಬಿಜೆಪಿ ಐತಲ್ಲ ಸೆಂಟ್ರಲ್, ಏನ್ ಮಾಡಿದ್ದಾರೆ? ಏನು ಮಾಡಿಲ್ಲ. ಏನ್ ಜೀವದಿಂದ ಹೊಡೆದಿದ್ದಾರೆ ಎಲ್ಲಾರ್ಗೆ, ಆರಾಮಿದ್ದಾರೆ. ಹರಿಹರದಲ್ಲಿ MLA ಇದಾರಲ್ಲ, ಆರಾಮಿದ್ದಾರೆ. ಏನ್ ಮಾಡ್ತಿದ್ದಾರೆ? ಬದಲಾವಣೆ ಆಗ್ಬೇಕು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಅವ್ರೊಂದ್ಸತಿ ಇವ್ರೊಂದ್ಸತಿ ಮತ್ತೆ ಬೇರೆ ಒಂದ್ಸತಿ ಆಗ್ಬೇಕು. ಕುಟುಂಬ ರಾಜಕೀಯ ಅವ್ರೇ ಅಂತ ಹೇಳಿದ್ರೆ ಎಂತದ್ ರಾಜಕೀಯ ಇದು? ಇವ್ರೇನ್ ಹೇಳ್ತಾರಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದವರು, ನೀವು ಬ್ಯಾರೆಯವ್ರಿಗೆ ಓಟ್ ಹಾಕಿದ್ರೆ ಬಿಜೆಪಿ ಬರ್ತಿತಿ ಅಂತ ಹೆದರ್ಸ್ತಾರೆ. ನಮ್ ಜನಕ್ಕೆ, ಮುಸಲ್ಮಾನರಿಗೆ ಹೆದರ್ಸ್ತಾರೆ. ನೀವು ಬೇರೆ ಪಕ್ಷಕ್ಕೆ ಇಂಡಿಪೆಂಡೆಂಟ್ಗೆ ಓಟ್ ಹಾಕಿದ್ರೆ ಇದು ಬಿಜೆಪಿ ಬರ್ತಿತಿ. ಈ ಸತಿ ಏನ್ ಹೇಳಿದ್ದಾರೆ? ಬಿಜೆಪಿ ಬಂದ್ರೇನು ಬರ್ಲಿ, ನಾವು ನಿಮ್ಗೆ ಓಟ್ ಹಾಕೋದಿಲ್ಲ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.